ರಾಮ ಮಂತ್ರವ ಜಪಿಸೋ ರಾಮ ಮಂತ್ರವ ಜಪಿಸೋ ಹೇ ಮನೋಜ 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 ರಾಮ ಮಂತ್ರವ ಜಪಿಸೋ ಆ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ ಮಂತ್ರ ಈ ಮಂತ್ರ ನೆಚ್ಚಿನಿ ಕೆಡಬೇಡ ಸೋಮಶೇಖರ ತನ್ನ ಸತಿಗೆ ಪೆಳೆದ ಮಂತ್ರ ಸೋಮಶೇಖರ ತನ್ನ ಸತಿಗೆ ಪೆಳೆದ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನೋಜ ರಾಮ ಮಂತ್ರವ ಜಪಿಸೋ ಸಕಲ ವೇದಂಗಳಿಗೆ ಸಾರವೇ ನಿಪ ಮಂತ್ರ ಸಕಲ ವೇದಂಗಳಿಗೆ ಸಾರವೇ ನಿಪ ಮಂತ್ರ ಮುಕ್ತಿ ಮಾರ್ಗಕ್ಕೆ ಇದೇ ಮೂಲ ಮಂತ್ರ ಮುಕ್ತಿ ಮಾರ್ಗಕ್ಕೆ ಇದೇ ಮೂಲ ಮಂತ್ರ ಭಕುತಿ ರಸಕ್ಕೆ ಬಟ್ಟೆ ಒಮ್ಮೆ ತೋರುವ ಮಂತ್ರ ಭಕುತಿ ರಸಕ್ಕೆ ಬಟ್ಟೆ ಒಮ್ಮೆ ತೋರುವ ಮಂತ್ರ ಸುಖ ನಿಧಿ ಪುರಂದರ ವಿಠಲನ ಮಗ ಮಂತ್ರ ಸುಖ ನಿಧಿ ಪುರಂದರ ವಿಠಲನ ಮಗ ಮಂತ್ರ ರಾಮ ಮಂತ್ರವ ಜಪಿಸೋ ಹೇ ಮನೋಜ ರಾಮ ಮಂತ್ರವ ಜಪಿಸೋ 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 ಆನಂದಮಾನಂದಕರಂ ಪ್ರಸನ್ನಂ ಜ್ಞಾನಸ್ವರೂಪಂ ನಿಜಬೋಧಯುಕ್ತಂ ಯೋಗೀಂದ್ರಮೀಡ್ಯಂ ಭವರೋಗವೇದ್ಯಂ ಶ್ರೀಮತ್ಪರಂ ಬ್ರಹ್ಮಗುರುಂ ಸ್ಮರಾಮಿ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಸರ್ವೋಪನಿಷದೋ ಗಾವಃ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ವಿಶ್ವವ್ಯಾಪಿಯಾಗಿ ತುಂಬಿ ಬೆಳಗುವ ಪರಂಜ್ಯೋತಿ ರೂಪವಾದ ಗುರುತತ್ವಕ್ಕೆ ನಮೋ ನಮಃ. ಹೃದಯ ವೇದಿಕೆಯಲ್ಲಿ ಆರಾಧ್ಯ ಮೂರ್ತಿಗಳಾಗಿ ಬೆಳಗುತ್ತಿರುವ ಶ್ರೀರಂಗ ವಿಜಯಲಕ್ಷ್ಮೀ ಸದ್ಗುರು ದಂಪತಿಗಳ ಪವಿತ್ರ ಪದಪದ್ಮಗಳಿಗೆ ಹಾರ್ದವಾದ ಪ್ರಣತಿಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳಿಗೂ ಹಾರ್ದಿಕವಾದ ನಮನಗಳು. ಭಗವದ್ಗೀತಾ ಪ್ರವಚನ ಮಾಲಿಕೆಯ 100ನೆಯ ಕುಸುಮವನ್ನು ಧರ್ಮಪ್ರಭು ಶ್ರೀಕೃಷ್ಣನ ಪದಪದ್ಮಗಳಲ್ಲಿ ಸಮರ್ಪಿಸಲು ತೊಡಗಿದ್ದೇನೆ. ಭಗವದ್ಗೀತೆಯ 7ನೇ ಅಧ್ಯಾಯದ 24ನೇ ಶ್ಲೋಕದಿಂದ ಮುಂದುವರೆದ ಭಾಗ. ಈ ಮಧ್ಯೆ ಈ ಹಿಂದೆ ನಡೆದ
ಪಾಠದ ಬಗ್ಗೆ ಒಂದು ಪ್ರಶ್ನೆ ಬಂದಿದೆ. ಅದನ್ನು ಯಥಾಮತಿ ಯಥಾಶಕ್ತಿ ಉತ್ತರಿಸುವುದಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ. ಇಂದಿನ ಪಾಠಗಳಲ್ಲಿ ಅನ್ಯದೇವತಾ ಉಪಾಸನೆ ಅನ್ನೋದು ಯಾವುದೋ ನಶ್ವರವಾದ ಫಲವನ್ನು ಕೊಡುತ್ತೆ, ಶಾಶ್ವತವಾದ ಫಲವನ್ನು ಕೊಡೋಲ್ಲ. ಆ ಉಪಾಸನೆಯಿಂದ ಆಯಾ ದೇವತೆಗಳ ಸನ್ನಿಧಿಯಲ್ಲಿ ಸ್ವರ್ಗದಲ್ಲಿ ವಾಸ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಅಷ್ಟೇ. ಆದರೆ ನೇರವಾಗಿ ಪರತತ್ವ ಸ್ವರೂಪನಾದ ಶ್ರೀಕೃಷ್ಣನನ್ನೇ ಉಪಾಸನೆ ಮಾಡ್ತಾ ಹೋಗೋದಾದರೆ ನೇರವಾಗಿ ಪರತತ್ವವನ್ನೇ ಪಡೆಯೋಕ್ಕಾಗತ್ತೆ. ಜ್ಞಾನ, ಆನಂದ, ಕೊನೆಯಲ್ಲಿ ಮೋಕ್ಷ ಇವಿಷ್ಟು ಲಭ್ಯವಾಗುತ್ತೆ ಅನ್ನುವ ವಿಷಯ ಬಂದಿದೆ. ಈ ಬಗ್ಗೆ ಒಮ್ಮೆ ಉತ್ತರವನ್ನು ಕೊಟ್ಟಿದ್ದಾಗಿದೆ. ಸ್ಪಷ್ಟತೆಗಾಗಿ ಮತ್ತೆ ಇನ್ನೊಮ್ಮೆ ಮಾತನಾಡ್ತಾ ಇದ್ದೀನಿ. ಅನ್ಯದೇವತಾ ಉಪಾಸನೆ ಬೇಕೇ ಬೇಡವೆ? ಕೃಷ್ಣ ಪ್ರಭುವಿನ ಆಶಯದಂತೆ ಅನ್ಯದೇವತಾ ಉಪಾಸನೆ ಇಟ್ಕೊಳ್ಳುವಂಥದ್ದು ಅನುಕೂಲ ಅಲ್ಲ ಅಂತ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಹಾಗಿರುವಾಗ ದೇಶದಲ್ಲಿ ನಾನಾ ದೇವತೆಗಳ ಉಪಾಸನೆ ಬಂದಿದೆ. ಸಾತ್ವಿಕ ದೇವತೆಗಳ ಉಪಾಸನೆ ಇದೆ, ರಾಜಸ ದೇವತೆಗಳ ಉಪಾಸನೆ ಇದೆ, ತಾಮಸಿಕ ದೇವತೆಗಳ ಉಪಾಸನೆ ಇದೆ. ಇವುಗಳೆಲ್ಲವೂ ಸಾಧುವಲ್ಲ ಅಂತಾದರೆ ಅವುಗಳನ್ನು ವೇದಾದಿ ಶಾಸ್ತ್ರಗಳೇ ಏಕೆ ಉಲ್ಲೇಖಿಸಿವೆ? ಇದು ಜನಗಳಿಗೆ ಒಂದು ತರಹ ಭ್ರಮೆಯನ್ನು ಉಂಟು ಮಾಡುವಂತೆ ಇದೆಯಲ್ಲ ಎಂಬುದಾಗಿ ಪ್ರಶ್ನೆ. ವೇದವೇ ಹೇಳುತ್ತೆ, ರಾಜ ರಾಜಸೂಯೇನ ಸ್ವರಾಜ್ಯ ಕಾಮೋ ಯಜೇತ. ಸ್ವರಾಜ್ಯ ಕಾಮನೆ ಇದ್ದ ರಾಜನು ರಾಜಸೂಯ ಯಾಗವನ್ನು ಮಾಡಬೇಕು ಎಂಬುದಾಗಿ. ಅಂದರೆ ಇಲ್ಲೊಂದು ಲೌಕಿಕವಾದ ಫಲ, ಅದರ ಅಪೇಕ್ಷೆ, ಅದರಿಂದ ಒಂದು ಯಾಗ, ಇವುಗಳು ವಿಧಾನ ಮಾಡಲ್ಪಟ್ಟಿವೆಯಲ್ಲ ವೇದದಲ್ಲೇ. ಅದಕ್ಕನುಗುಣವಾಗಿ ಅಲ್ಲಲ್ಲಿ ಬೇರೆ ಬೇರೆ ದೇವತೆಗಳ ಉಪಾಸನೆ ಸಹ ಜೊತೆಗೆ ಬರುತ್ತಲ್ಲ. ಅದೇ ರೀತಿಯಲ್ಲಿ ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ ಅಂತ ವೇದದಲ್ಲಿ ಇನ್ನೊಂದು ವಾಕ್ಯ ಇದೆ. ಸ್ವರ್ಗವನ್ನು ಬಯಸುವವನು ಜ್ಯೋತಿಷ್ಠೋಮ ಯಾಗವನ್ನು ಆಚರಿಸಬೇಕು ಅಂತ. ವೇದ ಎಂಬುದು ಧರ್ಮದ ವಿಷಯದಲ್ಲಿ ಪರಮ ಪ್ರಮಾಣ, ವೇದಾಃಪ್ರಮಾಣಂ ಎಂಬುದಾಗಿ ಘೋಷಣೆ ಇದೆ. ಆ ವೇದದಲ್ಲೇ ಸ್ವರ್ಗದ ಅಪೇಕ್ಷೆ ಇದ್ದರೆ ಜ್ಯೋತಿಷ್ಠೋಮ ಯಾಗವನ್ನು ಮಾಡು ಎಂಬುದಾಗಿ ಹೇಳಿರುವಾಗ ಇದು ಅತ್ಯಂತ ಪರಿಗಣನೀಯವಾದ ವಿಷಯ ಆಗುತ್ತಲ್ವಾ ಎಂಬುದಾಗಿ. ಇದೇ ರೀತಿಯಲ್ಲಿ ಪುತ್ರಕಾಮೇಷ್ಟಿ ಯಾಗ ಪ್ರಸಿದ್ಧವಾದದ್ದು. ರಾಮಾಯಣ ಮಹಾಭಾರತಗಳಲ್ಲಿ ಅಲ್ಲಲ್ಲೇ ಉಲ್ಲೇಖಿತವಾಗಿರುವಂಥ ವಿಚಾರ. ಅದನ್ನು ಧರ್ಮಾತ್ಮರಾದ ರಾಜರೂ ಸಹ ನಿರ್ವಾಹ ಮಾಡಿದ್ದಾರೆ. ಇಂದೂ ಸಹ ಸಂತತಿ ಇಲ್ಲ ಅಂದರೆ ಸಂತಾನ ಗೋಪಾಲಕೃಷ್ಣ ವ್ರತ ಆಚರಣೆ ಮಾಡು ಎಂಬುದಾಗಿ ವಿಧಾನ ಮಾಡುವಂಥದ್ದಿದೆ. ತುಂಬ ದಾರಿದ್ರ್ಯ ಬಂದಿದೆ ಅಂತಂದರೆ ಲಕ್ಷ್ಮೀ ಉಪಾಸನೆಯನ್ನು ನಾನಾ ರೀತಿಯಲ್ಲಿ ಹೇಳಿರುವಂಥದ್ದುಂಟು. ಶ್ರೀಸೂಕ್ತ ಹೋಮ ಮಾಡಿ ಎಂಬುದಾಗಿ ಹೇಳೋದುಂಟು. ರೋಗ ರುಜಿನಗಳ ಬಾಧೆ ತುಂಬ ಜಾಸ್ತಿಯಾಗಿದೆ ಅಂತಂದಾಗ ಶಿವನನ್ನು ಮೃತ್ಯುಂಜಯ ರೂಪದಲ್ಲಿ ಉಪಾಸನೆ ಮಾಡು ಎಂಬುದಾಗಿ ಹೇಳಿರುವುದುಂಟು. ಇವುಗಳನ್ನೆಲ್ಲ ಗಮನಿಸಿದಾಗ ಕರ್ಮಗಳು ಸಾಕಷ್ಟು ವಿಧಾನ ಮಾಡಲ್ಪಟ್ಟಿವೆ, ಜೊತೆಗೆ ದೇವತಾ ಉಪಾಸನೆಗಳು ಸಾಕಷ್ಟು ಹೇಳಲ್ಪಟ್ಟಿವೆ. ಅದೂ ಸಹ ವೇದದಲ್ಲಿ ಹೇಳಲ್ಪಟ್ಟಿದೆ, ಧರ್ಮಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ, ಆಗಮಶಾಸ್ತ್ರ, ತಂತ್ರಶಾಸ್ತ್ರಗಳಲ್ಲಿ ಹೇಳಲ್ಪಟ್ಟಿದೆ. ಇವುಗಳೆಲ್ಲವೂ ಸಹ ಧರ್ಮದ ವಿಷಯದಲ್ಲಿ ಪ್ರಮಾಣಭೂತವಾದವುಗಳು ಎಂಬುದಾಗಿ ಕಂಡುಬರುತ್ತೆ. ಜೊತೆಗೆ ರಾಮಾಯಣ ಮಹಾಭಾರತಾದಿ ಗ್ರಂಥಗಳನ್ನು ನೋಡಿದಾಗಲೂ ಸಹ ಇಂತಹ ಅನ್ಯದೇವತಾ ಉಪಾಸನೆಯ ಪ್ರಸಂಗಗಳು ಕಂಡುಬರುತ್ತೆ. ಯುದ್ಧಕ್ಕೆ ಹೋಗುವ ಮುನ್ನ ಅರ್ಜುನನು ದುರ್ಗಾ ಉಪಾಸನೆಯನ್ನು ಮಾಡಿ ಬರಬೇಕು ಎಂಬುದಾಗಿ ಶ್ರೀಕೃಷ್ಣನೇ ಆದೇಶಿಸಿದ ಎಂಬ ಮಾತನ್ನು ಆರಂಭದಲ್ಲಿ ಕೇಳಿದ್ದೇವೆ. ಶ್ರೀಕೃಷ್ಣನನ್ನೇ ಪತಿಯಾಗಿ ವರಿಸಲು ಹೊರಟಂಥ ಗೋಪಿಕೆಯರಿಗೆ ಕಾತ್ಯಾಯಿನಿ ವ್ರತ ಎಂಬುದನ್ನು ಹೇಳಿರುವಂಥದ್ದನ್ನು ನೋಡ್ತೇವೆ.
ಹಾಗೆ ಯುದ್ಧದಲ್ಲಿ ವಿಜಯ ಸಂಪಾದನೆಗಾಗಿ ಆದಿತ್ಯ ಹೃದಯ ಮಂತ್ರದ ಉಪದೇಶ ಮತ್ತು ಅದರ ಅನುಸಂಧಾನ ಇವುಗಳೆಲ್ಲ ಹೇಳಲ್ಪಟ್ಟಿರೋದು ಕಂಡುಬರುತ್ತೆ. ಹೀಗೆ ಹುಡುಕ್ತಾ ಹೋದರೆ ತುಂಬ ಇವೆ. ಆದ್ದರಿಂದ ಇವುಗಳೆಲ್ಲ ಅಲ್ಪಮೇಧಸಾಂ, ಅಲ್ಪ ಬುದ್ಧಿ ಇದ್ದವರು ಇಟ್ಕೊಳ್ಬೇಕಾದಂತಹ ಕರ್ಮಗಳು. ಅಂತವತ್ ಇವುಗಳೆಲ್ಲ ನಶ್ವರವಾದ ಫಲವನ್ನು ಕೊಡುವಂತಹದ್ದು, ದೀರ್ಘಕಾಲ ಉಳಿಯುವಂಥದ್ದು ಅಲ್ಲ ಎಂಬುದಾಗಿ ಶ್ರೀಕೃಷ್ಣ ಪ್ರಭು ಹೇಳಿದಾಗ ಪರಸ್ಪರ ವಿರುದ್ಧವಾದಂಥ ಮಾತುಗಳನ್ನು ಆಡದಂತೆ ಆಗೋಲ್ವೇ ಅನ್ನೋ ರೀತಿಯಾಗಿ ಪ್ರಶ್ನೆ. ಲೋಕದಲ್ಲಿ ನಾನಾ ತರಹದ ಮಾನವರು ಇದ್ದಾರೆ. ಜನ್ಮಾಂತರದ ಕರ್ಮಗಳು ವಿಚಿತ್ರವಾಗಿವೆ. ಹುಟ್ಟಿನಲ್ಲಿ ವಾತಪಿತ್ತ ಕಫಗಳೆಂಬ 3 ಪ್ರಕೃತಿಯಿಂದ ಭೇದ ಹುಟ್ಟಿದೆ. ಇದಲ್ಲದೆ ವರ್ಣಭೇದ ಇದೆ. ಇಷ್ಟರ ಮಧ್ಯದಲ್ಲಿ ಜೀವನದಲ್ಲಿ ಯೋಗ ಭೋಗ ಎರಡನ್ನೂ ಸಾಧಿಸಬೇಕು ಎಂಬ ಸಂದೇಶವೂ ಸಹ ಅಲ್ಲಲ್ಲೇ ಲಭಿಸುತ್ತೆ. ಶರೀರದ ಲಕ್ಷಣವನ್ನು ಹೇಳುವಾಗಲೇ ಯೋಗ ಭೋಗಾಯತನಂ ಶರೀರಂ ಎಂಬುದಾಗಿ ಹೇಳಿರುವಂತಹದ್ದು ಉಂಟು. ಯೋಗದ ಅನುಭವಕ್ಕೂ ಭೋಗದ ಅನುಭವಕ್ಕೂ ಆಶ್ರಯವಾದದ್ದು, ಅವಲಂಬನವಾದದ್ದು ಈ ಶರೀರ ಅಂತ. ಅಂದರೆ ಕಾಮಗಳನ್ನೆಲ್ಲ ಎಲ್ಲರೂ ತೊರೆದುಬಿಡಿ ಎಂಬುದಾಗಿ ಹೇಳ್ತಾ ಇಲ್ಲ. ಕಾಮಸ್ತ್ಯಾಜ್ಯ ನಚೇತ್ ಶಕ್ಯ ಸತ್ಕಾಮಸ್ತತ್ರ ಭೇಷಜಂ ಈ ಮಾತುಗಳೆಲ್ಲ ಬಂದಿವೆ. ಹೀಗಿರೋದ್ರಿಂದ ಇಲ್ಲಿ ಸಮನ್ವಯ ಹೇಗೆ ಅಂತಂದರೆ, ನಾನಾ ಪ್ರಕೃತಿಯ ಜನಗಳಿದ್ದಾರೆ, ನಾನಾ ಸಂಸ್ಕಾರಗಳಿವೆ, ವರ್ಣಭೇದವಿದೆ. ಹೀಗೆಲ್ಲ ಇರುವಾಗ ಕಾಲದೇಶಗಳಲ್ಲಿ ಅತ್ಯಂತ ಅಗತ್ಯವಾಗಿರುವಂತಹ ಒಂದು ಸಿದ್ಧಿಯನ್ನು, ಲಾಭವನ್ನು ಪಡಿಬೇಕಾದದ್ದು ಇರುತ್ತೆ. ಉದಾಹರಣೆಗೆ ಯಾರೋ ಒಬ್ಬ ಧರ್ಮಪ್ರಭು ಇದ್ದಾನೆ, ಅವನಿಂದ ಇಡೀ ರಾಷ್ಟ್ರ ಧರ್ಮರಾಜ್ಯವಾಗಿ ಬೆಳಗ್ತಾ ಇದೆ. ಆದರೆ ಅವನಿಗೆ ಸಂತತಿ ಇಲ್ಲ ಅಂತ ಆದರೆ ಆ ರಾಜ್ಯ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತೆ. ಅದು ಧರ್ಮವೇ, ಹಾಗೆ ಮಾಡೋದು ಕರ್ತವ್ಯವೇ ಎಂಬ ಪ್ರಶ್ನೆ ಹುಟ್ಕೊಳ್ಳುತ್ತೆ. ರಾಜ ನೇರವಾಗಿ ರಾಮನನ್ನು ತತ್ಸ್ಥಾನದಲ್ಲಿರುವಂತಹ ಪರತತ್ವವನ್ನು ಉಪಾಸನೆ ಮಾಡ್ತಾ ಹಾಗೆ ತನ್ನ ಕರ್ತವ್ಯವನ್ನು ನಿರ್ವಾಹ ಮಾಡ್ತಾ ಹೋಗಬಹುದು, ಆಗುತ್ತೆ, ಆಗೋಲ್ಲ ಅಂತೇನಿಲ್ಲ. ಆದರೆ ಯಾವುದೋ ಒಂದು ಪಾಪದ ಕಾರಣದಿಂದ ಹೀಗಾಗಿದೆ, ಆ ಪಾಪವನ್ನು ತೊಳ್ಕೊಳ್ಳೋಕ್ಕೆ ಬರುತ್ತೆ ಅನ್ನೋ ವಿಷಯ ಗೊತ್ತಾದಾಗ ತಾನು ನಿರ್ವಾಹ ಮಾಡ್ತಾ ಇರುವ ಧರ್ಮರಾಜ್ಯ ಇನ್ನು ದೀರ್ಘಕಾಲ ಉಳಿಲಿ ಅಂತ ಆಲೋಚಿಸಿ ಪುತ್ರ ಪ್ರಾಪ್ತಿಗಾಗಿ ಒಂದು ಪ್ರಯತ್ನ ಪಡಬೇಕಾಗತ್ತಲ್ಲ, ಆಗ ಪುತ್ರಕಾಮೇಷ್ಟಿ ಅತ್ಯಂತ ಅಗತ್ಯವಾಗಿ ಬರುತ್ತೆ. ಅಲ್ಲಿ ಅನ್ಯ ದೇವತಾ ಉಪಾಸನೆ ಸಹಜವಾಗಿ ಸೇರಿಕೊಳ್ಳುತ್ತೆ. ಇದೇ ರೀತಿಯಲ್ಲಿ ದೊಡ್ಡ ರಾಜ್ಯದಲ್ಲಿ ದುರ್ಭಿಕ್ಷ ಬಂತು, ಭೀಕರವಾದದ್ದು. ದುರ್ಭಿಕ್ಷ ಬಂದರೆ ಧರ್ಮಜ್ಞರು ಹೇಳ್ತಾರೆ ಧರ್ಮಲೋಪ ಆಗಿದೆ ರಾಷ್ಟ್ರದಲ್ಲಿ, ಅದರಿಂದ ದುರ್ಭಿಕ್ಷ ಬಂತು. ಇವತ್ತಿನ ಚಿಂತನೆ ವೈರಸ್ ಜಾಸ್ತಿಯಾಗಿದೆ, ಬ್ಯಾಕ್ಟೀರಿಯಾ ಜಾಸ್ತಿಯಾಗಿದೆ, ಬೇರೆ ಬೇರೆ ಕ್ರಿಮಿಕೀಟಗಳ ಹಾವಳಿ ಜಾಸ್ತಿಯಾಗಿದೆ, ಅವುಗಳನ್ನೆಲ್ಲ ಕೊಂದುಬಿಟ್ರೆ ಸರಿಯಾಗುತ್ತೆ ಅಂತ. ಅವುಗಳನ್ನೆಲ್ಲ ಕೊಂದರೆ ತಾತ್ಕಾಲಿಕವಾಗಿ ಸರಿಯಾಗುತ್ತೆ, ಹೊಸದು ಇನ್ನೊಂದು ಪಾಪ ಪಕ್ಕದಲ್ಲೇ ಬರುತ್ತೆ. ಆ ಪಾಪ ಇನ್ನೆಷ್ಟೋ ಕಾಲದ ನಂತರದಲ್ಲಿ ಮತ್ತೆ ಸುತ್ಕೊಂಡು ಬಂದು ಭೀಕರವಾದ ತೊಂದರೆಯನ್ನು ಕೊಡುತ್ತೆ. ಅದರಿಂದ ಇದು ಉತ್ತಮವಾದ ಪರಿಹಾರ ಆಗೋಲ್ಲ. ಉತ್ತಮವಾದ ಪರಿಹಾರ ಅಂದರೆ ಮತ್ತೊಮ್ಮೆ ಅಂಥ ದೋಷ ಬರದೇ ಇರುವಂತೆ ನೋಡ್ಕೊಳ್ಬೇಕಾದಂಥದ್ದು ಇದೆ. ಆ ನೇರದಲ್ಲಿ ಸರಿಯಾದಂಥ ಪರಿಹಾರ ಅಂತ ಹೇಳಿದರೆ ಆಗ ಈತಿ ಬಾಧೆಗಳು ಏಕೋಸ್ಕರ ಬಂದಿವೆ. ಅಂದರೆ ಎಲ್ಲೋ ಧರ್ಮಕ್ಕೆ ಅಪಚಾರ ನಡೆದಿದೆ. ಧರ್ಮಕ್ಕೆ ಅಪಚಾರವೇ ಇಲ್ಲದೆ ಹೋಗಿದ್ದರೆ ಪರಿಹಾರವನ್ನು ಆಲೋಚನೆ ಮಾಡಬೇಕಾಗಿರಲಿಲ್ಲ. ಅಪಚಾರ ನಡೆದಿದೆ, ಅದು ಪುರುಷ ಪ್ರಯತ್ನದಿಂದಾಗಿದೆ ಅಥವಾ ಆಕಸ್ಮಿಕವಾಗಿ ಘಟಿಸಿರಬಹುದು. ಯಾವುದೋ ದೇವತೆಗೆ ಅಪಚಾರ ನಡೆದಿದೆ, ದುರ್ಭಿಕ್ಷ ಬರಲ್ಲ, ಈತಿ ಬಾಧೆಗಳ ಬಾಧೆ ಹುಟ್ಟಲ್ಲ ಧರ್ಮದ ದೃಷ್ಟಿಯಿಂದ ಹೇಳೋದಾದರೆ. ಹಾಗಿದ್ದಾಗ ಬುದ್ಧಿವಂತನಾದವನು ಯಾಕೆ ಹೀಗಾಗಿದೆ ಅನ್ನೋದನ್ನು ತಿಳಿದಾಗ
ಅದನ್ನು ಪರಿಹರಿಸಬೇಕಾದದ್ದು ಕರ್ತವ್ಯವಾಗುತ್ತಲ್ಲ, ಅದು ರಾಷ್ಟ್ರದ ಹಿತದೃಷ್ಟಿಯಿಂದ ಅಗತ್ಯವಾಗಿ ಮಾಡಬೇಕಾದ ಕರ್ತವ್ಯವಾಗುತ್ತಲ್ಲ ಅಂತ ಪ್ರಶ್ನೆ ಬರುತ್ತೆ. ಆಗ ಅದಕ್ಕಾಗಿ ಒಂದು ಪರಿಹಾರವನ್ನು ಮಾಡಬೇಕಾಗಿ ಬರುತ್ತೆ. ಎಷ್ಟೋ ಸಂದರ್ಭದಲ್ಲಿ ಕ್ಷುದ್ರವಾದ ರೋಗಗಳು ಕ್ಷುದ್ರದೇವತಾ ಪ್ರಕೋಪದಿಂದ ಬಂದಿರುತ್ತೆ. ಆ ಕ್ಷುದ್ರದೇವತೆಗಳನ್ನು ಪ್ರಸನ್ನಗೊಳಿಸಿದರೆ ಆ ಲೋಪದೋಷಗಳು ಹೊರಟು ಹೋಗುತ್ತೆ. ಚಿಕಿತ್ಸೆ ಇಲ್ಲದೆಯೂ ಹೋಗೋದುಂಟು. ಜೊತೆಗೆ ಚಿಕಿತ್ಸೆ ಬೇಕಾಗಬಹುದು, ಆದರೆ ಕೇವಲ ಚಿಕಿತ್ಸೆಯಿಂದ ಹೋಗೋಲ್ಲ. ಅನೇಕ ಅಕಸ್ಮಾತ್ ಹೋದಂತೆ ಕಂಡರೆ ಹೊಸ ರೂಪದಲ್ಲಿ ಮತ್ತೊಮ್ಮೆ ಆವರಿಸಿಕೊಂಡು ಬರುತ್ತೆ. ಹೀಗೆಲ್ಲ ಇರೋ ಸನ್ನಿವೇಶ ಇರೋದ್ರಿಂದ ಅದಕ್ಕೆ ಯಾವ ದೇವತಾ ಪ್ರಕೋಪವು ಇಷ್ಟೆಲ್ಲಕ್ಕೂ ಕಾರಣವಾಗಿದೆಯೋ ಆ ದೇವತಾ ಪ್ರಕೋಪವನ್ನು ಶಾಂತಪಡಿಸ್ಕೊಳ್ತಾ ಇನ್ನು ಲೌಕಿಕವಾಗಿ ಯಾವುದಾದ್ರು ಚಿಕಿತ್ಸೆ ಆಗಬೇಕು ಅಂತಿದ್ರೆ ಆ ಚಿಕಿತ್ಸೆಯನ್ನು ಮಾಡಿಕೊಳ್ಳೋದೇ ಜಾಣತನವಾಗುತ್ತೆ ಅನ್ನೋ ವಿಷಯ ಇದೆ. ಹೀಗೆ ಒಂದು ರಾಷ್ಟ್ರದಲ್ಲಿ ಒಬ್ಬ ಮಂತ್ರಿ ಇರ್ತಾನೆ. ಅವನಿಗೆ ಯಾವುದೋ ಒಂದು ಭೀಕರವಾದಂಥ ರೋಗ ಬಂದಿದೆ ಅಂದರೆ ರೋಗ ಚಿಕಿತ್ಸೆಗೆ ಪ್ರಯತ್ನ ಪಡಬೇಕೇ ಅಥವಾ ನೇರವಾಗಿ ಪರತತ್ವದ ಉಪಾಸನೆಯಿಂದ ಮೋಕ್ಷದ ಕಡೆಗೆ ಸಾಗಬೇಕೇ? ಅವನ ಸ್ಥಾನ ತುಂಬ ಹಿರಿದಾಗಿದೆ. ಆ ಸ್ಥಾನಕ್ಕೆ ಸರಿಸಾಟಿಯಾಗಿರುವಂಥ ಇನ್ನೊಬ್ಬ ವ್ಯಕ್ತಿಯನ್ನು ಹುಡುಕಿ ತರೋದು ಕಷ್ಟ ಸಾಧ್ಯವಾಗಿದೆ. ಇಂಥ ಸಂದರ್ಭದಲ್ಲಿ ಕರ್ತವ್ಯ ಯಾವುದು? ಹೀಗೆಲ್ಲ ಸಾಕಷ್ಟು ಧರ್ಮಚಿಂತನೆಯನ್ನು ಶಾಸ್ತ್ರಕಾರರು ಮಾಡಿದ್ದಾರೆ. ಆಪದ್ಧರ್ಮ ಎಂಬುದಾಗಿ ಒಂದಿದೆ ಅಂತ. ಅಂಥ ಸಂದರ್ಭದಲ್ಲಿ ಯಾವುದೇ ಅನ್ಯ ದೇವತೆಯ ಉಪಾಸನೆ ಆದರೂ ಪರವಾಗಿಲ್ಲ, ಮಂತ್ರಿ ತನ್ನ ರೋಗದಿಂದ ಹೊರಬಂದು ತನ್ನ ಕರ್ತವ್ಯವನ್ನು ವ್ಯವಸ್ಥಿತವಾಗಿ ನಿರ್ವಾಹ ಮಾಡ್ತಾ ಇದ್ದು ಮುಂದೆ ಇನ್ನೊಬ್ಬನಿಗೆ ಆ ಜವಾಬ್ದಾರಿಯನ್ನು ಕೊಡಬೇಕು. ಅಲ್ಲಿವರೆಗೆ ಅವನ ಜವಾಬ್ದಾರಿಯನ್ನು ಕಳಚ್ಕೊಳ್ಳೋಕ್ಕೆ ಬರೋಲ್ಲ. ಆಗ ಧನ್ವಂತರಿಯ ಉಪಾಸನೆ ಮಾಡು, ಇನ್ಯಾವುದೋ ಒಂದು ದೇವತೆಯ ಉಪಾಸನೆ ಮಾಡು, ಸೂರ್ಯನನ್ನು ಉಪಾಸನೆ ಮಾಡು, ಹೀಗೆಲ್ಲ ಮಾತುಗಳು ಬರುತ್ತವೆ. ಆದ್ದರಿಂದ ಅನ್ಯ ದೇವತಾ ಉಪಾಸನೆ ಅನ್ನೋದು ವೇದ ವಿಹಿತವಾದದ್ದೇನೆ. ಅದು ವೇದೋಪಬೃಂಹಣವಾಗಿ ಬೆಳೆದಿರುವಂತಹ ಪುರಾಣ ಇತಿಹಾಸಗಳಲ್ಲಿ ವ್ಯಕ್ತವಾಗಿರುವ ವಿಷಯವೇ ಅದು. ಧರ್ಮಶಾಸ್ತ್ರ, ಆಗಮಶಾಸ್ತ್ರ, ತಂತ್ರಶಾಸ್ತ್ರ ಮೊದಲಾದ ಶಾಸ್ತ್ರಗಳಲ್ಲೂ ಉಕ್ತವಾಗಿರುವಂಥದ್ದೇ. ಆದರೆ ಅವುಗಳಿಗೆ ಎಷ್ಟು ಅಂಟ್ಕೋಬೇಕು, ಯಾರು ಅಂಟ್ಕೋಬೇಕು ಅನ್ನೋ ಬಗ್ಗೆ ಒಂದು ವ್ಯವಸ್ಥಿತವಾದ ನಿರ್ಣಯವನ್ನು ಇಟ್ಕೋಬೇಕು ಅನ್ನೋದಷ್ಟೇ ತಾತ್ಪರ್ಯ. ಯಾರೋ ಒಬ್ಬನಿಗೆ ಯಾವುದೇ ಲೋಪದೋಷಗಳು ಪ್ರಕೃತಿಯಲ್ಲಿದ್ದರೂ, ಕುಂದುಕೊರತೆಗಳಿದ್ದರೂ ಅದನ್ನು ನೀಗಿಸಿಕೊಳ್ಳುವ ಅವಶ್ಯಕತೆ ಇಲ್ಲ, ಮೋಕ್ಷ ಮಾತ್ರವನ್ನು ಬಯಸ್ತಾ ಇದ್ದಾನೆ ಅನ್ನೋ ಪರಿಸ್ಥಿತಿ ಇದ್ದಾಗ ಪರತತ್ವವನ್ನು ಒಂದನ್ನೇ ಉಪಾಸನೆ ಮಾಡಬೇಕಾಗುತ್ತೆ, ಬೇರೆ ಯಾವುದನ್ನು ಉಪಾಸನೆ ಮಾಡಬಾರ್ದು. ಹಾಗಲ್ಲ, ಹಲವು ಜವಾಬ್ದಾರಿಗಳಿದೆ. ವಂಶನಾಶಕ್ಕೆ ಕಾರಣ ಆಗುತ್ತೆ, ಗ್ರಾಮನಾಶಕ್ಕೆ ಕಾರಣ ಆಗುತ್ತೆ, ಕುಲನಾಶಕ್ಕೆ ಕಾರಣವಾಗುತ್ತೆ. ನಾನು ಆ ರೀತಿಯಾದಂಥ ಮಹಾಪಾಪವನ್ನು ಹೊತ್ಕೊಳ್ಳೋದು ಸಾಧುವಲ್ಲ ಅನ್ನೋ ಚಿಂತನೆ ಮೇಲೆದ್ದಾಗ ಅನ್ಯ ದೇವತಾ ಉಪಾಸನೆಯನ್ನು ಮಾಡಿ ಅದನ್ನು ಕಳ್ಕೋಬೇಕು. ಆದರೆ ಕಳ್ಕೊಂಡ ನಂತರದಲ್ಲಿ ಮತ್ತೆ ಅದೇ ತರಹದ ಹೊಸ ಲಾಭಗಳನ್ನು ಸಂಪಾದನೆ ಮಾಡೋ ನೇರದಲ್ಲಿ, ಲೌಕಿಕವಾದ ಭೋಗಭಾಗ್ಯಗಳನ್ನು ಸಂಪಾದನೆ ಮಾಡೋ ನೇರದಲ್ಲಿ ನಿರಂತರವಾಗಿ ಪ್ರಯತ್ನಶೀಲನಾಗಿ ಆಗಬಾರ್ದು. ಅದಕ್ಕೆ ಬದಲಿಗೆ ಆಪತ್ಕಾಲ ಬಂದಿತ್ತು, ತುಂಬ ಅಗತ್ಯವಿತ್ತು, ಅನ್ಯ ದೇವತಾ ಉಪಾಸನೆಯನ್ನು ಮಾಡಿದೆ, ಆ ಕರ್ತವ್ಯ ಮುಗಿದಿದೆ. ಈಗ ನನಗೆ ಇನ್ನೂ ಉಳಿದಿರುವಂತಹದ್ದು ನನ್ನ ಆತ್ಮಸಾಕ್ಷಾತ್ಕಾರ, ನನ್ನ ಆತ್ಮೋದ್ಧಾರ, ಮೋಕ್ಷಪ್ರಾಪ್ತಿ, ಆ ಕಡೆಗೆ ನಾನು ಸಾಕ್ತೇನೆ ಅಂತ ಬದ್ಧಕಟಿಯಾಗಿ ಪ್ರಯತ್ನಿಸಬೇಕು ಅನ್ನೋದು ಇಲ್ಲಿ ತಾತ್ಪರ್ಯ ಎಂಬುದಾಗಿ ಭಾವಿಸಬೇಕಾಗತ್ತೆ. ಮುಂದೆ ಭಗವದ್ಗೀತೆಯಲ್ಲೇ ಸಾತ್ವಿಕ, ರಾಜಸ, ತಾಮಸ ದೇವತೆಗಳ ಉಪಾಸನೆ ವಿಷಯವೂ ಬರುತ್ತೆ. ಲೋಕದಲ್ಲಿ ಹೀಗಿದೆ ಅಂತ ಹೇಳೋದಕ್ಕೆ ಕಾರಣ, ನಾನಾ ಸಂಸ್ಕಾರವಂತರ ಜನಗಳು ಅವುಗಳನ್ನು ಬಯಸ್ತಾರೆ, ಅವುಗಳಿಂದ ಲಾಭವಾಗುತ್ತೆ. ಜಾಣತನದಿಂದ ಅದನ್ನ ಎಷ್ಟು ಬೇಕೋ ಅಷ್ಟೇ ಬಳಸ್ಕೊಳ್ಳೋದಾದರೆ ದೊಡ್ಡ ಸಮಸ್ಯೆಯೂ ಆಗೋಲ್ಲ. ಹೀಗೆಲ್ಲ ವಿಷಯವಿರೋದ್ರಿಂದ ಇಡೀ ಮನುಕುಲವನ್ನು ಮನಸ್ಸಿನಲ್ಲಿ ಇಟ್ಕೊಂಡು, ನಾನಾ ವೈವಿಧ್ಯವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ವೇದಾದಿ ಶಾಸ್ತ್ರಗಳು ನಾನಾ ಮಾರ್ಗವನ್ನು ಕೊಟ್ಟಿವೆ ಎಂಬುದು ಈ ಪ್ರಶ್ನೆಗೆ ಉತ್ತರ ಎಂಬುದಾಗಿ ಭಾವಿಸ್ತೇನೆ. ಮುಂದಿನ ಭಗವದ್ಗೀತೆಯ ಶ್ಲೋಕ, ನಾಹಂ ಪ್ರಕಾಶ ಸರ್ವಸ್ಯ
ಯೋಗಮಾಯಾ ಸಮಾವೃತಃ ಮೂಢೋಯಂ ನಾಭಿಜಾನಾತಿ ಲೋಕಃ ಮಾಂ ಅಜಂ ಅವ್ಯಯಂ. ಲೋಕ ಏಕೋಸ್ಕರ ಪರಮಪುರುಷನಾದ ಶ್ರೀಕೃಷ್ಣನನ್ನು ಅರ್ಥ ಮಾಡಿಕೊಳ್ಳಲ್ಲ. ಕಾರಣ ಏನು ಅನ್ನೋ ಬಗ್ಗೆ ಲೋಕಗುರುವಾದ ಶ್ರೀಕೃಷ್ಣನೇ ಒಂದು ಉತ್ತರವನ್ನು ಕೊಡ್ತಾ ಇದ್ದಾನೆ. ಅದರಿಂದ ಸಾಮಾನ್ಯ ಜನರು ತಪ್ಪಾಗಿ ಹೇಗೇಗೋ ಅಂದ್ಕೊಳ್ಳೋದಕ್ಕೆ ಆಸ್ಪದವಾಗಬಾರ್ದು, ಹೀಗೆ ಅದನ್ನು ಭಾವಿಸಬೇಕು ಅಂತ ಇಲ್ಲೊಂದು ಶ್ರೀಕೃಷ್ಣ ಪ್ರಭುವಿನ ದಿಗ್ದರ್ಶನ ಇದೆ. ಯೋಗಮಾಯಾ ಸಮಾವೃತಃ, ಯೋಗಮಾಯೆಯಿಂದ ಸುತ್ತುವರಿಯಲ್ಪಟ್ಟ ಅಹಂ ನಾನು, ಯೋಗಮಾಯೆಯಿಂದ ಆವೃತನಾದ ಅಹಂ ನಾನು, ಸರ್ವಸ್ಯ ಎಲ್ಲರಿಗೂ ನ ಪ್ರಕಾಶಃ, ಪ್ರಕಾಶಿತನಾಗುವವನಲ್ಲ, ಗೋಚರನಾಗುವವನಲ್ಲ. ಅಯಂ ಮೂಢಃ ಲೋಕಃ, ಮೋಹಕ್ಕೆ ಒಳಗಾದ ಈ ಜನವು, ಸಮಾಜವು, ಅಜಂ ಹುಟ್ಟಿಲ್ಲದ, ಅವ್ಯಯಂ ನಾಶವಿಲ್ಲದ, ಮಾಂ ನನ್ನನ್ನು ನ ಅಭಿಜಾನಾತಿ ತಿಳಿದುಕೊಳ್ಳಲಾರದು. ಅಂದರೆ ನಾನು ಪರಮಪುರುಷನಾದರೂ ಸಹ ನನ್ನ ಸುತ್ತಲೂ ಯೋಗಮಾಯೆ ಎಂಬ ದೊಡ್ಡ ಕವಚವಿದೆ. ಅದರಿಂದ ಆವರಿಸಲ್ಪಟ್ಟವನು ನಾನಾಗಿದ್ದೇನೆ. ಹಾಗಿರೋದರಿಂದ ಎಲ್ಲರಿಗೂ ನಾನು ಗೋಚರನಲ್ಲ. ಚರ್ಮಚಕ್ಷುಸಿನಿಂದ ನನ್ನನ್ನು ಹುಡುಕಿದ್ರೆ ಅವರಿಗೆ ಸಿಕ್ಕೋಲ್ಲ ನಾನು. ಮೂಢರಾದ ಜನರು ಲೋಕದಲ್ಲಿ ಹುಟ್ಟು ಸಾವುಗಳಿಲ್ಲದ ನನ್ನನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಶ್ರೀಕೃಷ್ಣ ಪ್ರಭುವಿನ ಒಂದು ನಿರ್ದೇಶ. ಇಲ್ಲಿ ಬಂದಿರುವ ಕೆಲವು ಪದಗಳನ್ನು ಸ್ವಲ್ಪ ವಿವರವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಯೋಗಮಾಯಾ ಸಮಾವೃತಃ, ಯೋಗಮಾಯೆಯಿಂದ ನಾನು ಸಮಾವೃತನಾಗಿದ್ದೇನೆ ಎಂಬುದಾಗಿ ಕೃಷ್ಣ ಪ್ರಭುವಿನ ಮಾತು. ಏನು ಕೃಷ್ಣನಿಗೂ ಮಾಯೆ ಆವರಿಸಿದೆಯೇ? ಲೋಕಕ್ಕೆಲ್ಲ ಮಾಯೆ ಆವರಿಸಿದೆ ಎಂಬ ಮಾತನ್ನೇನೋ ಅಲ್ಲಲ್ಲಿ ಕೇಳ್ತೇವೆ. ಆದರೆ ಇಲ್ಲಿ ಶ್ರೀಕೃಷ್ಣ ಪ್ರಭುವೇ ತನ್ನ ಬಗ್ಗೆ ಹೇಳ್ಕೊಳ್ಳುವಾಗ ನಾನು ಯೋಗಮಾಯಾ ಸಮಾವೃತಃ ಎಂಬುದಾಗಿ ಹೇಳ್ಕೊತಾನಲ್ಲ ಅಂತನ್ಸಿದ್ರೆ ಅವನು ತನ್ನ ಹತೋಟಿಲಿ ಇಟ್ಕೊಂಡಿದ್ದಾನೆ ಮಾಯೆಯನ್ನು. ಲೋಕ ತನ್ನ ಹತೋಟಿಲಿ ಆ ಮಾಯೆಯನ್ನು ಇಟ್ಕೊಳ್ಳೋಕೆ ಆಗ್ತಾಯಿಲ್ಲ. ಮಾಯೆ ಹತೋಟಿಗೆ ಲೋಕ ಸಿಕ್ಬಿಟ್ಟಿದೆ. ಅದರಿಂದ ಒಬ್ಬ ಅವತಾರ ಪುರುಷನಿಗೂ ಸಾಮಾನ್ಯ ಜನಗಳಿಗೂ ಅಂತರ ಇದ್ದೇ ಇದೆ. ಮಾಯೆಯನ್ನು ಕುರಿತು ಹೇಳುವಾಗ ಅಘಟನ ಘಟನ ಪಟೀಯಸಿ ಮಾಯಾ ಎಂಬುದಾಗಿ ಕೊಂಡಾಡ್ತಾರೆ. ಅಘಟಿತ ಘಟನಾ ಪಟೀಯಸಿ ಮಾಯಾ ಎಂಬುದಾಗಿಯೂ ಹೇಳೋದುಂಟು. ಲೋಕದಲ್ಲಿ ಯಾವುದು ಘಟಿಸೋದಕ್ಕೇ ಸಾಧ್ಯ ಇಲ್ವೋ ಅಂಥದ್ದನ್ನು ಘಟಿಸುವಂತೆ ಮಾಡುವ ಸಾಮರ್ಥ್ಯವುಳ್ಳದ್ದು ಮಾಯೆ ಎಂಬುದು ಆ ಮಾತಿಗೆ ಅರ್ಥ. ಅಂದರೆ ಸರ್ವಸಮರ್ಥವಾದದ್ದು ಮಾಯೆ, ಅದಕ್ಕೆ ಆಗದೇ ಇರುವ ವಿಷಯವೇ ಇಲ್ಲ ಅಂತಹ ಮಾಯೆಯನ್ನು ಕೊಂಡಾಡಿದ್ದಾರೆ. ಏನದು ಮಾಯೆ ಅಂತ ಕೇಳಿದ್ರೆ ಭಾಗವತ ಒಂದು ರೀತಿಯಾದ ಪರಿಚಯವನ್ನು ಕೊಟ್ಟಿದೆ. ಸೃಷ್ಟಿಕಾಲದಲ್ಲಿ ಭಗವಾನ್ ಅದು ಮಾಯಾಂ ಪ್ರಕಾಶಯಾಮಾಸ, ತನ್ನ ಮಾಯೆಯನ್ನೇ ಮೊಟ್ಟ ಮೊದಲಿಗೆ ವಿಸ್ತರಿಸಿದ ಸೃಷ್ಟಿಕಾಲದಲ್ಲಿ. ಅಂಥ ಮಾಯೆಯು ಎರಡು ರೂಪದಲ್ಲಿದೆ. ದೃಶ್ಯ ಅನುಸಂಧಾನ ರೂಪ, ಕಾರ್ಯಕಾರಣ ರೂಪ ಚ. ಇವೆಲ್ಲ ಸ್ವಲ್ಪ ಪಾರಿಭಾಷಿಕ ಪದಗಳು. ಕಿಂಚಿತ್ ಅದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಒಂದು ಪ್ರಯತ್ನ ಪಡಬಹುದು. ಒಬ್ಬ ದ್ರಷ್ಟ ಅಂತ ಒಬ್ಬಿದ್ದಾನೆ. ಅವನಿಗೆ ಹೊರತಾದದ್ದೆಲ್ಲವೂ ದೃಶ್ಯ ಎಂಬುದಾಗಿ ಕರೆಯಲ್ಪಡುತ್ತೆ. ಈ ದ್ರಷ್ಟ ಎಂಬುವನು ಆ ಪದವೇ ಹೇಳ್ತಾ ಇರುವಂತೆ ಅರ್ಥ ಮಾಡ್ಕೊಳ್ಳೋಕೆ ಹೊರಟವನು ಒಂದು ಜೀವ ಅಂತ ಇಟ್ಕೊಳ್ಳೋಣ. ದೃಶ್ಯ ಅಂದರೆ ಅವನನ್ನು ಬಿಟ್ಟು ಸಮಸ್ತವೂ ಕೂಡ ಲೋಕದಲ್ಲಿ ಏನೇನಿದೆಯೋ ಅದಷ್ಟು ದೃಶ್ಯ, ಅವನಿಂದ ನೋಡಲ್ಪಡಬಹುದಾದ ವಸ್ತು. ಇವೆರಡಿದೆ ಲೋಕದಲ್ಲಿ.
ಇವೆರಡರಲ್ಲಿ ಕೆಲವು ಸಂದರ್ಭದಲ್ಲಿ ದ್ರಷ್ಟುವಿನ ಕೆಲವು ಲಕ್ಷಣಗಳು ದೃಶ್ಯದಲ್ಲಿ ತೋರುವಂತಾಗೋದು, ದೃಶ್ಯದ ಕೆಲವು ಗುಣಧರ್ಮಗಳು ದ್ರಷ್ಟುವಿನಲ್ಲಿ ಕಾಣುವಂತೆ ಆಗೋದು, ಹೀಗೆಲ್ಲ ಉಂಟು. ಈ ರೂಪದಲ್ಲಿ ಮಾಯೆ ಕೆಲಸ ಮಾಡುತ್ತೆ. ಹಿಂದೆ ಕೆಲವು ಮಾತುಗಳನ್ನು ಈ ವಿಷಯದಲ್ಲಿ ಆಡಿದ್ದಾಗಿದೆ. ನನಗೆ ತುಂಬ ಭಯ ಆಗ್ತಾಯಿದೆ ಅಂತ ನಾವು ಹೇಳೋದುಂಟು. ನನಗೆ ಅಂದರೆ ಯಾರೂ ಇಲ್ಲಿ ಭಯ ಯಾರಿಗಾಗ್ತಾಯಿದೆ? ನಿಜವಾಗಲೂ ಕೂಡ ನಿತ್ಯನಾದ ಆ ಪರಮಾತ್ಮನ ಒಂದು ಕಿಡಿಯಾಗಿರುವಂಥ ಈ ಜೀವಕ್ಕೆ ಆ ಭಯವೇ, ಅಥವಾ ಈ ಚಿತ್ತಕ್ಕೆ? ಆದರೆ ಮಾತ್ರ ನನಗೆ ಭಯ ಆಗ್ತಾಯಿದೆ ಅಂತ ನಾವು ಹೇಳ್ತಾ ಇದ್ದೀವಿ. ನಾನು ಹೋಗುತ್ತೇನೆ, ನಾನು ಬರುತ್ತೇನೆ, ನಾನಾ ಈ ರೀತಿಯಾದ ಭಾಷೆಗಳನ್ನೆಲ್ಲ ಬಳಸ್ತಾ ಇದ್ದೀವಿ. ಈ ಭಾಷೆಗಳ ಹಿಂದುಗಡೆಗೆ ವಿಶ್ಲೇಷಣೆ ಮಾಡಿ ನೋಡಿದಾಗ ಒಂದು ಮಾಯೆಯ ಪಾತ್ರ ಇದೆ, ಒಂದು ಭ್ರಮೆ ಇದೆ ಅಂತ ಅರ್ಥ. ಇದು ಮಾಯೆಯ ಒಂದು ರೂಪ. ಇನ್ನೊಂದು ಕಾರ್ಯಕಾರಣ ರೂಪ ಚ. ಒಂದು ಕಾರ್ಯ ಒಂದು ಕಾರಣ ಅನ್ನೋ ರೂಪ ಇನ್ನೊಂದಿದೆ ಮಾಯೆಗೆ ಅಂತ. ಮಣ್ಣಿದೆ, ಅದರಿಂದ ಮಡಕೆ ಆಯಿತು. ಬೀಜವಿದೆ, ಅದರಿಂದ ವೃಕ್ಷವಾಯಿತು. ನೀರಿದೆ, ಅದರಿಂದ ಎಲ್ಲ ಕಡೆಯಲ್ಲೂ ಭೂಮಿ ಹಸಿರಾಯಿತು. ಹೀಗೆ ನೋಡ್ತಾ ಹೋದರೆ ಒಂದು ಕಾರ್ಯ ಒಂದು ಕಾರಣ, ಒಂದು ಕಾರ್ಯ ಒಂದು ಕಾರಣ ಅನ್ನೋ ರೂಪದಲ್ಲಿ ಕಾಣಿಸ್ತಾ ಇದೆ. ಇದಿಷ್ಟು ಮಾಯೆಯಾಗಿದೆ ಅಂತ ಅರ್ಥ. ಅದಕ್ಕೆ ಈ ಮಾಯೆ ಅನ್ನೋದು ಏನು ಮೂಲತಃ ಅಂತ ಕೇಳಿದ್ರೆ, ಸತ್ವರಜಸ್ತಮೋ ಗುಣಮಯಿ. ಸತ್ವರಜಸ್ತಮಸ್ಸೆಂಬ ಮೂರು ಗುಣಗಳೇ ಒಂದಾಗಿ ಸೇರಿ ಈ ಮಾಯಾ ಎಂಬುದಾಗಿ ಕರೆಯಲ್ಪಡುತ್ತೆ. ಈ ಮಾಯೆಗೆ ಎರಡು ತರಹದ ಶಕ್ತಿ ಉಂಟು ಎಂಬುದಾಗಿ ಹೇಳಿರೋದುಂಟು. ಒಂದು ಆವರಣ ಶಕ್ತಿ, ಇನ್ನೊಂದು ವಿಕ್ಷೇಪ ಶಕ್ತಿ ಅಂತ. ಆವರಣ ಶಕ್ತಿ ಅಂದರೆ ಮಾಯೆ ಒಂದು ಸತ್ಯವನ್ನು ಮುಚ್ಚಿಡಬಲ್ಲದು, ಅರ್ಥ ಆಗದೇ ಇರುವಂತೆ ಮಾಡಬಹುದದು. ಇದಕ್ಕೆ ಆವರಣ ಶಕ್ತಿ ಎಂಬುದಾಗಿ ಕರೀತಾರೆ. ವಿಕ್ಷೇಪ ಶಕ್ತಿ ಅಂದರೆ ಇರೋದೇ ಒಂದು, ಅರ್ಥವಾಗೋದೇ ಬೇರೆ ತರಹ, ಹಾಗೆ ಮಾಡಬಲ್ಲದು. ಇರೋದು ಹಗ್ಗ, ಆದರೆ ನನಗೆ ತೋರೋದು ಹಾವು ಎಂಬುದಾಗಿ. ಇರೋದು ಯಾವುದೋ ಮೋಟು ಮರ, ನನಗೆ ಅನಿಸ್ತಾ ಇದೆ ಯಾರೋ ಅಲ್ಲಿ ನಿಂತಿದ್ದಾರೆ ಅಂತ. ಹೀಗೆ ನಾನಾ ತರಹದ ಭ್ರಮೆಗಳು ಹುಟ್ಟೋದಕ್ಕೆ ಅವಕಾಶ ಇದೆ. ಹೀಗೆ ಈ ಮಾಯಾಶಕ್ತಿ ಎಂಬುದು ಕೆಲವೊಮ್ಮೆ ಇರುವ ಸತ್ಯವು ಗೋಚರವಾಗದಂತೆ ಮಾಡಿಕೊಡುತ್ತೆ. ಅದಕ್ಕೆ ಆವರಣ ಶಕ್ತಿ ಎಂಬುದಾಗಿ ಕರೀತಾರೆ. ಇನ್ನು ಕೆಲವು ಸಂದರ್ಭದಲ್ಲಿ ಇರುವ ವಿಷಯವು ಅನ್ಯಥಾ ತೋರುವಂತೆ ಆಗುತ್ತೆ, ಬೇರೆ ರೂಪದಲ್ಲಿ ಕಾಣುವಂತೆ ಆಗಿಬಿಡುತ್ತೆ. ಅದಕ್ಕೆ ವಿಕ್ಷೇಪ ಶಕ್ತಿ ಎಂಬುದಾಗಿ ಕರೀತಾರೆ. ಹೀಗೆಲ್ಲ ಈ ಮಾಯಾ ಎಂಬುದು ಕೆಲಸ ಮಾಡ್ತಾಯಿದೆ. ಈ ಮಾಯೆಯನ್ನು ಕುರಿತು ಶ್ವೇತಾಶ್ವತರ ಉಪನಿಷತ್ತು ಒಂದು ಮಾತನ್ನು ಹೇಳುತ್ತೆ. ಮಾಯಾಂತು ಪ್ರಕೃತಿ ವಿದ್ಯಾತ್ ಮಾಯಿನಂತು ಮಹೇಶ್ವರಂ. ಈ ಪ್ರಕೃತಿಯೇ ಮಾಯೆ ಎಂಬುದಾಗಿ ಕರೆಯಲ್ಪಡುತ್ತೆ. ಈ ಮಾಯೆಯನ್ನು ತನ್ನ ಅಧೀನದಲ್ಲಿ ಇಟ್ಕೊಂಡು ಅವನು ಯಾರು? ಅವನು ಮಾಯಿ. ಅವನು ಯಾರು ಅಂತ ಕೇಳಿದರೆ ಮಹೇಶ್ವರ. ಅಸ್ಯ ಅವಯವಭೂತೈಶ್ಚ ವ್ಯಾಪ್ತಂ ಸರ್ವಮಿದಂ ಜಗತ್. ಈ ಮಾಯೆಯ ಅವಯವಗಳಿಂದಲೇ ಈ ಜಗತ್ತೆಲ್ಲವೂ ವ್ಯಾಪಿಸಲ್ಪಟ್ಟಿದೆ. ಈ ಜಗತ್ತೆಲ್ಲವೂ ಮಾಯಾಮಯವಾಗಿದೆ ಎಂಬುದಾಗಿ ಇರುವಂಥ ಒಂದು ಮಾತು. ಇಂತಹ ಒಂದು ಮಾಯೆಯನ್ನು ದರ್ಶನಕಾರರು ಬೇರೆ ಬೇರೆ ರೂಪದಲ್ಲೂ ಕಂಡು ವರ್ಣಿಸಿದ್ದಾರೆ. ನಾವು ಒಂದು ಹಣ್ಣನ್ನು ನೋಡಿದ್ರೆ ಹಣ್ಣಿನಲ್ಲಿ ಮೇಲ್ಗಡೆ ಒಂದು ಕೋಶ ಇರುತ್ತೆ, ಅದರೊಳಗಡೆ ಇನ್ನೊಂದು ಕೋಶ ಇರುತ್ತೆ, ಅದರೊಳಗಡೆಗೆ ಸಾರಿಷ್ಠವಾದ ವಿಷಯ ಇರುತ್ತೆ, ಅದರೊಳಗಡೆಗೆ ಪುನಃ ಮತ್ತೆ ಒಂದು ಬೀಜ ಇರುತ್ತೆ. ಒಂದು ಹಲಸಿನ ಹಣ್ಣು ಅಂತ ನೋಡಿದ್ರೆ ಮೇಲ್ಗಡೆಗೆ ಮುಳ್ಳುಗಳಿಂದ ಕೂಡಿರುವಂತಹ ದಪ್ಪದಾದಂಥ ಒಂದು ಕೋಶ, ಅದರ ಒಳಗಡೆ ಹೋದರೆ ಸೊಳೆ ಅಂತ ಕರೆಯುವಂತಹ ಇನ್ಯಾವುದೋ ಒಂದು ಕೋಶ, ಅದರೊಳಗಡೆ ಪುನಃ ಒಂದು ತೊಳೆ ಇದೆ, ತೊಳೆ ಒಳಗಡೆ ಒಂದು ಬೀಜ ಇದೆ. ಹೀಗೆ ಕೋಶದೊಳಗಡೆ ಕೋಶ, ಕೋಶದೊಳಗಡೆ ಕೋಶ, ಹೀಗೆಲ್ಲ ಇದೆ. ತೆಂಗಿನಕಾಯಿನ ತೆಗೆದುಕೊಂಡ್ರೆ ದೊಡ್ಡ ಸಿಪ್ಪೆ, ದಪ್ಪವಾದ ಸಿಪ್ಪೆ, ಅದೊಂದು ಕೋಶ, ಅದರೊಳಗಡೆ ಬಹಳ ಗಟ್ಟಿಯಾಗಿರುವಂತಹ ಕರಟವೆಂಬ ಕೋಶ, ಅದರೊಳಗಡೆಗೆ ಕಾಯಿ ಅನ್ನೋ ಪದಾರ್ಥ. ಅದೇ ರೀತಿ ಈ ಸಮಗ್ರ ಸೃಷ್ಟಿಯನ್ನು ಗಮನಿಸಿ ನೋಡೋದಾದರೆ ಇಲ್ಲಿ ಪಂಚಕೋಶಗಳಿವೆ ಎಂಬ ಮಾತನ್ನು ಕೇಳ್ತೀವಿ.
ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಎಂಬುದಾಗಿ 5 ಕೋಶಗಳಿವೆ. ಕೋಶ ಅನ್ನೋದೊಂದು ಕವಚ ಇದ್ದ ಹಾಗೆ, ಅದರೊಳಗಡೆಗೆ ಆ ಪರಮಾತ್ಮ ನೆಲೆಸಿಯಾನೆ, ಆ ಜೀವ ವಾಸ ಮಾಡ್ತಾ ಇದ್ದಾನೆ ಅಂತಂದಾಗ ಈ 5 ಕೋಶಗಳು ಒಂದೊಂದು ಅವನಿಗೆ ರಕ್ಷಾ ಕವಚವೂ ಹೌದು, ಇನ್ನೊಂದು ಕಡೆಯಲ್ಲಿ ಅವನನ್ನು ಮರೆ ಮಾಡ್ತಾ ಇರೋ ವಿಷಯವೂ ಹೌದದು. ಅವನು ಸ್ಥೂಲ ಬುದ್ಧಿಗೆ ಸಿಕ್ಕದೇ ಇರುವಂತಹ ಸ್ಥಿತಿ ಉಂಟಾಗೋ ಕಾರಣ ಏನಪ್ಪ ಅಂದರೆ ಅವನು 5 ಕೋಶಗಳ ಮಧ್ಯದಲ್ಲಿ ನೆಲೆಸಿದ್ದಾನೆ. ಹೀಗಿರೋದ್ರಿಂದ ಈ 5 ಕೋಶಗಳು ಒಂದು ದೃಷ್ಟಿಯಿಂದ ಮಾಯಾ ಎಂಬ ಪದದಿಂದಲೇ ಕರೆಯಲ್ಪಡಬೇಕಾಗುವಂಥದ್ದಾಗಿದೆ. ಇಂತಹ ಒಂದು ಕೋಶದಲ್ಲಿ ಅವನು ಸೇರಿಕೊಂಡವನಾಗಿರೋದ್ರಿಂದ ಮೂಢವಾದ ಲೋಕವು ಅವನನ್ನು ಅರಿಯೋಕ್ಕಾಗೋಲ್ಲ ಅಂತ. ಮೂಢ ಅನ್ನೋ ಪದ ಮೋಹ ಅನ್ನೋ ಪದದ ಇನ್ನೊಂದು ರೂಪ ಆಗಿದೆ. ಅದು ಮೋಹಕ್ಕೆ ಒಳಗಾದವನನ್ನು ಮೂಢ ಅಂತ ಕರೀತಾ ಇದ್ದಾರೆ. ಇವತ್ತು ಲೋಕದಲ್ಲಿ ಯಾರೋ ಒಬ್ಬ ದಡ್ಡ ಇದ್ದರೆ ಅವನನ್ನು ಮೂರ್ಖ, ಮೂಢ ಇವೆಲ್ಲ ಶಬ್ದಗಳಿಂದ ಕರೆಯೋದುಂಟು. ಆದರೆ ಆ ಶಬ್ದದ ಮೂಲವನ್ನು ಹುಡುಕಿ ನೋಡೋದಾದರೆ ಮೋಹಕ್ಕೆ ತುತ್ತಾದವನು ಮೂಢ ಅಂತ ಅರ್ಥ. ಅದಕ್ಕೆ ಅಂದರೆ ತಾತ್ಪರ್ಯ, ಲೋಕವೆಲ್ಲವೂ ಮೋಹಕ್ಕೆ ತುತ್ತಾಗಿದೆ. ಮೋಹ ಅನ್ನೋದು ಒಂದು ತಮಸ್ಸು, ಅದೊಂದು ದೊಡ್ಡ ಆವರಣ. ಆ ಆವರಣದ ಒಳಗಡೆ ಸಿಕ್ಕೊಂಡಿರೋದ್ರಿಂದ ಆ ಲೋಕ ನನ್ನನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಆ ಜೀವಲೋಕವೆಲ್ಲ ಒಂದು ಮೌಢ್ಯಕ್ಕೆ ಒಳಗಾಗಿದೆ. ಒಂದು ಕಡೆಯಲ್ಲಿ ನಾನು ಸಹ ಯೋಗ ಮಾಯೆಯಿಂದ ಆವೃತನಾಗಿದ್ದೇನೆ. ಹೀಗಿರೋದ್ರಿಂದ ಸಾಮಾನ್ಯ ಜನಗಳಿಗೆ ನಾನು ಗೋಚರನಾಗ್ತಾ ಇಲ್ಲ ಅಂತ ಶ್ರೀಕೃಷ್ಣ ಪ್ರಭುವಿನ ಆಶಯ. ಮುಂದಿನ ಮಾತು ಶ್ಲೋಕ 26. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚ ಅರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂ ತು ವೇದ ನ ಕಶ್ಚನ. ನಾನು ಎಲ್ಲ ಜೀವಕೋಟಿಗಳನ್ನೂ ನೋಡ್ತಾ ಇದ್ದೀನಪ್ಪ, ಆದರೆ ನನ್ನನ್ನು ಯಾರೂ ನೋಡ್ತಾ ಇಲ್ಲ, ನೋಡೋಕ್ಕಾಗ್ತಾ ಇಲ್ಲ ಅಂತ. ನನ್ನನ್ನು ಯಾರೂ ನೋಡೋಕ್ಕಾಗ್ತಾ ಇಲ್ಲ ಅಂದರೆ ಜ್ಞಾನಚಕ್ಷುಸ್ಸು ತೆಗೆಯದೇ ಇರುವಂಥ ಸಾಮಾನ್ಯ ಲೋಕವು ನನ್ನನ್ನು ನೋಡೋಕ್ಕೆ ಆಗ್ತಾ ಇಲ್ಲ. ಅರ್ಜುನ, ಎಲ್ಲಿ ಅರ್ಜುನನೇ, ಅಹಂ ನಾನು ಸಮತೀತಾನಿ ಕಳೆದು ಹೋಗಿರುವ ಭೂತಕಾಲದ ಚ ಮತ್ತು ವರ್ತಮಾನಾನಿ ಈ ಕಾಲದಲ್ಲಿರುವ ಚ ಮತ್ತು ಭವಿಷ್ಯಾಣಿ ಮುಂದೆ ಬರಲಿರುವ ಭೂತಾನಿ ಜೀವಗಳನ್ನು ವೇದ ತಿಳಿದಿರುವೆನು. ತು ಆದರೆ ಮಾಂ ನನ್ನನ್ನು ಕಶ್ಚನ ಯಾವನೊಬ್ಬನೂ ನ ವೇದ ತಿಳಿದಿಲ್ಲ. ಸ್ಫುಟವಾಗಿದೆ ಅರ್ಥ. ಜೀವಕೋಟಿಗಳು ಭೂತ ಭವಿಷ್ಯ ವರ್ತಮಾನ ಕಾಲಗಳಲ್ಲಿ ಅಲ್ಲಲ್ಲಿ ವ್ಯಕ್ತವಾಗುತ್ತವೆ. ಅನಂತ ಜೀವಿಗಳು ಭೂತಕಾಲದ ಒಂದು ಘಟ್ಟದಲ್ಲಿ ಬಂದು ಹೊರಟು ಹೋಗಿವೆ. ವರ್ತಮಾನ ಕಾಲದಲ್ಲಿ ದೇಶ ವಿಸ್ತಾರವಾಗಿರೋದ್ರಿಂದ ನಾನಾ ಜೀವಕೋಟಿಗಳು ಅಲ್ಲಲ್ಲಿ ಬದುಕಿವೆ. ಮುಂದೆ ಇದೇ ರೀತಿಯಲ್ಲಿ ಅನಂತ ಜೀವಕೋಟಿಗಳು ಈ ದೇಶದಲ್ಲಿ ಗೋಚರವಾಗುತ್ತವೆ. ಹೀಗಿದ್ದಾಗ ಇಂಥದ್ದನ್ನು ಸಾಮಾನ್ಯ ಜನ ಅರ್ಥ ಮಾಡ್ಕೊಳ್ಳೋಕ್ಕಾಗತ್ತಾ ಅಂದರೆ ಖಂಡಿತ ಸಾಧ್ಯ ಆಗಲ್ಲ. ಆದರೆ ನಾನು ಈ ಸಮಗ್ರವನ್ನು ಅರಿತವನಾಗಿದ್ದೇನೆ. ಅಂದರೆ ಕಾರಣ ಏನಪ್ಪ ಅಂತ ಕೇಳಿದರೆ, ಹೊರಗಡೆಯಿಂದ ಒಂದು ಮಾನುಷ ಶರೀರವನ್ನು ಧರಿಸಿ ಶ್ರೀಕೃಷ್ಣ ಪ್ರಭು ಲೋಕದಲ್ಲಿ ಸಾಮಾನ್ಯ ಜನದಂತೆ ಗೋಚರನಾಗ್ತಾ ಇದ್ದರೂ ಸಹ ಅವನು ಮಾಯೆಯನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಂಡಿರುವಂಥ ದೇವದೇವ. ಅವನು ಸದಾ ಜ್ಞಾನಸ್ವರೂಪ. ಕಾಲ ದೇಶಗಳ ಚೌಕಟ್ಟಿಗೆ ಒಳಪಡದೇ ಇರುವಂತಹ ದೇವದೇವ. ಹಾಗಿರೋದ್ರಿಂದ ಅವನಿಗೆ ತಿಳಿದೇ ಇರುವಂತಹ ವಿಷಯ ಇರೋಕ್ಕೆ ಸಾಧ್ಯ ಇಲ್ಲ. ಭೂತ ವರ್ತಮಾನ ಭವಿಷ್ಯತ್ ಕಾಲದ ಎಲ್ಲ ದೇಶಗಳ
ಎಲ್ಲ ಜೀವಕೋಟಿಗಳ ಬಗ್ಗೆ ಅವನಿಗೆ ತಿಳುವಳಿಕೆ ಇದೆ. ಆದರೆ ಜನಸಾಮಾನ್ಯರು ಈ ಮಾಯೆಯ ಪಾಶಕ್ಕೆ ಒಳಗಾಗಿರುವಂಥ ಜೀವಕೋಟಿಗಳು ಹೀಗೆಲ್ಲರೂ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯನಾ ಅಂದರೆ ಖಂಡಿತ ಸಾಧ್ಯ ಇಲ್ಲ. ಯಾರೋ ಒಬ್ಬ ಪುಣ್ಯಾತ್ಮ ದೀರ್ಘಕಾಲದ ತಪಸ್ಸೆಯಿಂದ ಛಲದಿಂದ ಸಾಧನೆಯನ್ನು ಮಾಡಿ ಯೋಗ ದೃಷ್ಟಿಯನ್ನು ಗಳಿಸಿದರೆ ಎಷ್ಟನ್ನೋ ನೋಡ್ಬೋದು. ಹಾಗಾದರೂ ಎಲ್ಲವನ್ನೂ ನೋಡೋಕ್ಕಾಗತ್ತೆ ಅಂತ ಕೇಳಿದ್ರೆ ಯೋಗಜ್ಞರು ಹೇಳ್ತಾರೆ ನೋಡೋಕ್ಕಾಗೋಲ್ಲಪ್ಪ ಅಂತ. ಯೋಗ ದೃಷ್ಟಿ ತೆರೆದ ಮೇಲೆ ಎಲ್ಲವನ್ನೂ ನೋಡ್ಬೋದಲ್ವೇ? ಯೋಗ ದೃಷ್ಟಿ ಅನ್ನೋದಕ್ಕೆ ಎಲ್ಲವನ್ನೂ ನೋಡೋಕ್ಕೆ ಬೇಕಾದ ಸಾಮರ್ಥ್ಯ ಇದೆ ಅಂತ ಯೋಗಶಾಸ್ತ್ರ ಹೇಳ್ತಾ ಇದೆಯಲ್ಲ ಅಂತಂದರೆ ಸ್ಥೂಲವಾದ ಮಾತದು. ಎಷ್ಟೋ ವಿಷಯಗಳನ್ನು ನೋಡೋದಕ್ಕೆ ಸೃಷ್ಟೀಶ ಬಿಟ್ಕೊಡಲ್ವಂತ. ನಿನ್ನ ಯೋಗ ದೃಷ್ಟಿ ಇದ್ದರೆ ಇರಲಿಪ್ಪ, ಯಾವುದನ್ನು ನೀನು ನೋಡಬೇಕು ಅಷ್ಟನ್ನು ನೋಡು, ನಿನಗೆ ಸಲ್ಲದ ವಿಷಯಗಳನ್ನು ನೋಡೋಕ್ಕೆ ನಾನು ಅನುಮತಿ ಕೊಡೋಲ್ಲ ಎಂಬುದಾಗಿ ತಡೆಯೋದುಂಟು ಎಂಬುದಾಗಿ ಯೋಗಿಗಳು ಹೇಳ್ತಾರೆ. ಯೋಗಿಗಳ ಜೀವನವೂ ಸಾರ್ತಾ ಇದೆ. ಮಹಾಯೋಗಿಗಳ ಜೀವನ ಚರಿತ್ರೆಯನ್ನು ನೋಡುವಾಗಲೂ ಎಷ್ಟೋ ಸಂದರ್ಭದಲ್ಲಿ ಎಷ್ಟೋ ವಿಷಯಗಳು ಅವ್ರ ಬುದ್ಧಿಗೆ ಯಾವುದೋ ಕಾಲದೇಶಗಳಲ್ಲಿ ಬಂದಿರಲಿಲ್ಲ ಅನ್ನೋ ರೀತಿಯಾದ ಪುರಾವೆಗಳು ಸಿಗುತ್ತೆ. ಹೀಗಿರೋಕ್ಕೆ ಕಾರಣ ಸೃಷ್ಟಿಯಲ್ಲಿ ಒಂದು ನೀತಿ ಇದೆ. ಯಾರೋ ಒಬ್ಬ ಜೀವ ಯಾವ್ಯಾವುದನ್ನು ಅರ್ಥ ಮಾಡ್ಕೋಬೇಕು, ಯಾವುದನ್ನು ಅರ್ಥ ಮಾಡ್ಕೋಬಾರ್ದು ಅನ್ನೋ ಬಗ್ಗೆ ಒಂದು ಶಾಸನವಿದೆ. ಆ ಶಾಸನದ ಚೌಕಟ್ಟಿನಲ್ಲೇ ಯಾರೋ ಒಬ್ಬ ಯೋಗ ದೃಷ್ಟಿಯನ್ನು ಬಳಸ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ಯೋಗ ದೃಷ್ಟಿಯನ್ನು ಹೊಂದಿದವನನ್ನು ಸರ್ವಜ್ಞ ಎಂಬುದಾಗಿ ಕರೆಯುವಂಥದ್ದು ಉಂಟು. ಅದಕ್ಕೆ ತಾತ್ಪರ್ಯ ಹೇಗೆ ಮೃತ್ತನ್ನು ಅರ್ಥ ಮಾಡಿಕೊಂಡ್ರೆ, ಮಣ್ಣನ್ನು ಅರ್ಥ ಮಾಡಿಕೊಂಡ್ರೆ ಮಣ್ಣಿನಿಂದ ಸಿದ್ಧವಾಗಬಹುದಾದ ಅನಂತ ಘಟ ರೂಪವಾದ ಅಂದರೆ ಮಡಿಕೆ ರೂಪವಾದಂಥ ನಾನಾ ವಸ್ತುಗಳನ್ನು ಅರ್ಥ ಮಾಡಿಕೊಂಡಂತೆ ಆಗುತ್ತೆ ಅಂತ ಭಾವಿಸ್ಬೋದು. ಹಾಗೆ ಆ ಪರಮಾತ್ಮ ಪರಂಜ್ಯೋತಿಯನ್ನು ದರ್ಶನ ಮಾಡಿದ ಅನಂತರದಲ್ಲಿ ಎಲ್ಲವನ್ನೂ ಅರ್ಥ ಮಾಡಿಕೊಂಡಾಗ ಏನೇನು ಲಾಭಗಳು ಹುಟ್ಟುತ್ತೋ ಅಷ್ಟೂ ಲಾಭಗಳನ್ನು ಪಡೆಯೋಕೆ ಆಗತ್ತೆ ಅನ್ನೋದು ತಾತ್ಪರ್ಯ. ಈ ಆಶಯಗಳನ್ನು ಮನಸ್ಸಿಗೆ ತಂದುಕೊಳ್ಳದೆ ಎಷ್ಟೋ ಸಂದರ್ಭದಲ್ಲಿ ಯಾರೋ ಒಬ್ಬ ಯೋಗಿ ಅವನು ಸರ್ವಜ್ಞ ಅಂಥೇಳಿ ಅವನಿಗೆ ಎಲ್ಲ ಕಾಲ ಎಲ್ಲ ದೇಶಗಳಲ್ಲಿ ಎಲ್ಲವೂ ತಿಳಿಯುತ್ತೆ ಅಂತ ವ್ಯಾಖ್ಯಾನ ಮಾಡುವಂಥದ್ದುಂಟು. ಶ್ರೀರಂಗ ಮಹಾಗುರುಗಳು ಒಮ್ಮೆ ಯಾರೋ ಒಬ್ಬ ಬ್ರಹ್ಮಜ್ಞಾನಿಯಾದ ಮಾತ್ರಕ್ಕೆ ಅವನಿಗೆ ಬೆಂಗಳೂರು ಮಾರ್ಕೆಟಲ್ಲಿ, ಮೈಸೂರಿನ ಮಾರ್ಕೆಟಲ್ಲಿ, ಹಳ್ಳಿಗಳಲ್ಲಿರೋ ಸಂತೆಯಲ್ಲಿ ಈಗ ಯಾವ್ಯಾವ ಥರದ ಮೆಣಸಿನಕಾಯಿಗೆ ಯಾವ ರೇಟಿದೆ, ಯಾರ್ಯಾರದನ್ನ ವ್ಯಾಪಾರ ಮಾಡ್ತಾಯಿದ್ದಾರೆ ಅನ್ನೋದೆಲ್ಲ ತೋರಬೇಕು ಅನ್ನೋ ನಿಯಮ ಇಲ್ಲ ಅಪ್ಪ. ಅವನಿಗೆ ಆ ಸಾಮರ್ಥ್ಯ ಇದೆ, ಇಷ್ಟಪಟ್ಟರೆ ನೋಡಬಹುದು ಅಂತ. ಹಾಗಿದ್ದರೂ ಸೃಷ್ಟೀಶನ ಶಾಸನಕ್ಕೆ ಅವಿರೋಧವಾಗಿದ್ದರೆ ಅಂತ ಪಕ್ಕದಲ್ಲಿ ಇಟ್ಕೊಂಡು ಆಲೋಚನೆ ಮಾಡಬೇಕಾಗತ್ತೆ. ಹೀಗಿದೆ ಎಂಬ ವಿಷಯವನ್ನು ಜ್ಞಾಪಿಸಿದ್ದಾರೆ. ವೇದಗಳಿಗೆ ಒಬ್ಬೊಬ್ಬರು ದ್ರಷ್ಟಾರರು ಎಂಬುದಾಗಿ ಕೇಳ್ತೇವೆ. ಅದ್ಯಾಕೆ ಒಬ್ಬ ಮಹರ್ಷಿಗೆ ಎಲ್ಲ ವೇದಗಳು ಸಿಕ್ಕಲಿಲ್ಲ ಅಂತ ಪ್ರಶ್ನೆ ಹುಟ್ಕೊಳ್ಳುತ್ತೆ. ದೀರ್ಘಕಾಲ ಸಾಧನೆ ಮಾಡಿದಾಗ ಯಾರೋ ಒಬ್ಬ ದೇವನನ್ನು ದರ್ಶನ ಮಾಡ್ದ, ಅನಂತರದಲ್ಲಿ ಮೋಕ್ಷವನ್ನು ಕಂಡ ಎಂಬ ಮಾತನ್ನು ಕೇಳ್ತಾ ಇದ್ದೀವಿ. ಯಾಕೆ ಎಲ್ಲ ದೇವತೆಗಳ ದರ್ಶನ ಆಗಲಿಲ್ಲ ಅಂತ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಆದ್ದರಿಂದ ಸೃಷ್ಟಿಯ ನಿಯಮ ಏನು ಅನ್ನೋದನ್ನ ಅರ್ಥ ಮಾಡಿಕೊಂಡು ಮಾತುಗಳಿಗೆ ಅರ್ಥ ಮಾಡ್ಕೋಬೇಕು. ಆ ಪರಮಾತ್ಮ ಪರಂಜ್ಯೋತಿ ಎಲ್ಲ ದೃಷ್ಟಿಯಿಂದಲೂ ಸರ್ವಜ್ಞ. ಯಾರೋ ಒಬ್ಬ ಸಾಧಕನಾದವನು ಪರಮಾತ್ಮನನ್ನು ದರ್ಶನ ಮಾಡಿದ್ರೆ ಅವನೂ ಸರ್ವಜ್ಞ. ಹೇಗೆ ಅಂತ ಕೇಳಿದ್ರೆ, ಸರ್ವವೂ ಯಾವುದರಿಂದ ರೂಪ ಕಂಡಿದೆಯೋ ಅಂತಹ ಜಗತ್ತಿಗೆ ಮೂಲವಾದಂತಹ ಆ ಪರಮಾತ್ಮ ರೂಪವಾದ ತತ್ವವನ್ನು ಅವನು ಕಂಡವನೋ ಅನ್ನೋ ಕಾರಣಕ್ಕಾಗಿ ಸರ್ವಜ್ಞ ಅನ್ನೋ ರೀತಿಯಾದಂಥ ಪದಕ್ಕೆ ವಿಷಯನಾಗ್ಬೋದು ಅಷ್ಟೆ. ಈ ವಿಷಯವನ್ನು ಪ್ರಾಕರಣಿಕವಾಗಿ ನಾವು ಮನಸ್ಸಿಗೆ ತಂದ್ಕೋಬೇಕಾಗತ್ತೆ. ಈ ಹಿಂದೆ ಭಗವದ್ಗೀತೆಯಲ್ಲಿ
ಒಂದು ಮಾತು ಬಂತು, ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನ ತ್ವಂ ವೇತ್ಥ ಪರಂತಪ. ನನಗೆ ಅನೇಕ ಜನ್ಮಗಳು ಘಟಿಸಿ ಹೋಗಿವೆ. ಜನ್ಮಗಳು ಅನ್ನೋದಕ್ಕೆ ಅರ್ಥ ಅವತಾರಗಳು ಅಂತ ಅರ್ಥ. ಅವೆಲ್ಲವನ್ನೂ ನಾನು ಬಲ್ಲೆ. ಆದರೆ ನಿನಗೂ ಅದೇ ರೀತಿಯಲ್ಲಿ ಅನೇಕ ಜನ್ಮಗಳು ಘಟಿಸಿ ಹೋಗಿವೆ, ಅದನ್ನು ನೀನು ಬಲ್ಲೆಯಾ ಅಂತ ಕೇಳಿದರೆ ನೀನು ತಿಳಿಯಲಾರೆ ಎಂಬ ಮಾತು ಬಂದಿದೆ. ಆ ಮಾತು ಇಲ್ಲಿ ಪ್ರಸ್ತುತದಲ್ಲಿ ಬಂದಿರುವಂಥ ಮಾತು ಒಂದೇ ತತ್ವವನ್ನು ಹೇಳ್ತಾ ಇದೆ. ಇವತ್ತಿಗೆ ಇಷ್ಟು ವಿಷಯಗಳನ್ನು ಅನುಸಂಧಾನ ಮಾಡಿ ಲೋಕವು ತನ್ನ ಸ್ವರೂಪ, ತನ್ನ ಲಕ್ಷಣ, ತನ್ನ ಇತಿಮಿತಿಗಳನ್ನು ಅರ್ಥ ಮಾಡ್ಕೋಬೇಕು. ಅವತಾರ ಪುರುಷರ ವೈಶಿಷ್ಟ್ಯವನ್ನು ಅರ್ಥ ಮಾಡ್ಕೋಬೇಕು. ಆ ಬಗ್ಗೆ ದೈವವೇ ಒಂದು ಕಣ್ಣನ್ನು ಕೊಡಬೇಕು. ಶ್ರೀಕೃಷ್ಣ ಪ್ರಭು ಲೋಕಕ್ಕೆಲ್ಲ ಅಂಥ ಒಂದು ದೃಷ್ಟಿಯನ್ನು ಅನುಗ್ರಹ ಮಾಡುವ ದೃಷ್ಟಿಯಿಂದ ಅರ್ಜುನನನ್ನು ವ್ಯಾಜವಾಗಿಟ್ಕೊಂಡು ಇಂಥ ಅದ್ಭುತವಾದಂಥ ಒಂದು ವಿಶ್ಲೇಷಣೆಯನ್ನು ಕೊಟ್ಟಿದ್ದಾನೆ ಎಂಬುದಾಗಿ ಭಾವಿಸಬೇಕು. ಲೋಕದಲ್ಲಿ ಯಾರಾದರೂ ಒಬ್ಬ ಮಹಾಪುರುಷ ಇದ್ದರೆ, ಅವತಾರ ಪುರುಷನೇ ಇದ್ದರೆ ಅವನಿಗೆ ಅನ್ವಯವಾಗುವ ವಿಷಯ ಎಂಬುದಾಗಿ ಭಾವಿಸ್ಕೋಬೇಕು. ಇಷ್ಟನ್ನು ಭಾವಿಸ್ತಾ ಈ 4 ಮಾತುಗಳನ್ನು ಶ್ರೀಕೃಷ್ಣ ಪರಂಜ್ಯೋತಿಯ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೇನೆ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ರಂಗದ ಕದವ ತೆರೆದು ನೋಡಯ್ಯ, ಅಂತರಾತ್ಮನು ಇರುವ ಅರಿವ ಮನ ಮಾಡಯ್ಯ. ಅಂತರಂಗದ ಕದವ ತೆರೆದು ಈ ಕಣ್ಣು ಕಾಣದೆ ಆ ಜ್ಯೋತಿ ಬೆಳಕನ್ನು, ಈ ರಸನ ಅರಿಯದೆ ಆ ಹಣ್ಣ ಸವಿಯನ್ನು, ಈ ಕಿವಿಯು ಕೇಳದೆ ಓಂಕಾರ ಧ್ವನಿಯನ್ನು, ಈ ಮೂಗು ತಿಳಿಯದೆ ಜ್ಞಾನವಾಸನೆಯನ್ನು. ಅಂತರಂಗದ ಕದವ ತೆರೆದು ನೋಡಯ್ಯ. ಸೊಗವಾಗೆ ನಗೆಯೇಕೆ ದುಗುಡದಲ್ಲಿ ಕಥೆಯೇಕೆ, ಸೊಗವಾದಂತೆ ನೀ ಅರಿತೆಯ ಮನವೇ, ನಿನಗಾಗಿ ಜಗವಿದೆಯೋ ಜಗಕ್ಕಾಗಿ ನೀನಿದೆಯೋ, ಒಗಟಿನ ಬಲೆಯನ್ನು ಅರಿವಂತ ನರನಾಗೋ. ಅಂತರಂಗದ ಕದವ ತೆರೆದು ನೋಡಯ್ಯ. ದೇಹವೇ ದಿವ್ಯ ರಥ, ಇಂದ್ರಿಯಗಳೇ ಕುದುರೆ, ಜೀವಾತ್ಮ ಸಾರಥಿಯೋ ಬಾಳ ಸಾಗೋತಲಿರೆ. ಕಡಿವಾಣ ಬಿಗಿ ಹಿಡಿ
ಸತ್ಯ ಮಾರ್ಗದಿ ನಡೆದು ಮನವನೊಂದೆಡೆ ನಿಲ್ಲಿಸು. ಸತ್ಯ ಮಾರ್ಗದಿ ನಡೆದು ಮನವನೊಂದೆಡೆ ನಿಲ್ಲಿಸು. ಅಂತರಂಗದ ಕದವ ತೆರೆದು ನೋಡಯ್ಯ. ಅಂತರಾತ್ಮನು ಇರುವ ಅರಿವ ಮನ